Hi everyone, welcome back to my YouTube channel. This is Pratiksha. Hope all are doing well. Thanks for joining me for another video. So ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ನನ್ನ ಫೇವ್ರೇಟ್ ಬುಕ್ಸ್ ಕಲೆಕ್ಷನ್ಸ್ ಮಾಡೋಣ. ನಾನು ಓದಿರೋಷ್ಟರಲ್ಲಿ ನನ್ನ ಫೇವ್ರೇಟ್ ಬುಕ್ಸ್ ಕಲೆಕ್ಷನ್ಸ್ ಇವತ್ತು ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾನು ಫಸ್ಟ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಹಾಯ್ ಬೆಂಗಳೂರು ಬರೆದಿದ್ದು ಯಾರು? ರವಿ ಬೆಳಗೆರೆ ಸರ್. ಅವ್ರ ಬಗ್ಗೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಜಾಸ್ತಿ ಹೇಳೋದೇನು ಬೇಡ. ಅವರ ಒಂದಷ್ಟು ಬುಕ್ಸ್ ಕಲೆಕ್ಷನ್ ನಾನು ಓದಿದ್ದೀನಿ. ಅದರಲ್ಲಿ ನನಗೆ ಇಷ್ಟವಾದಂತಹ ಬುಕ್ ಯಾವುದು ಅಂತಂದರೆ ಒಂದು ಸೈಕೋಪಾತ್, ಇನ್ನೊಂದು ಹೇಳಿ ಹೋಗೋ ಕಾರಣ. ಸೊ ಹೇಳಿ ಹೋಗೋ ಕಾರಣ ಇದು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಬುಕ್ ಇದು ಆ್ಯಕ್ಚುಲಿ. ಸೊ ಈ ಬುಕ್ಕು ಲೈಕ್ ಸೀರಿಯಸ್ಲಿ ಈ ಆಥರ್ಸ್ ಎಲ್ಲ ಈ ಓದುಗರೆ ರೀಡರ್ಸ್ ಇರ್ತಾರಲ್ಲ ಅವ್ರಿಗೆ ಇಷ್ಟು ಚೆನ್ನಾಗಿ ಈ ಒಂದು ಭಾವನೆಗಳನ್ನು ಡೆಲಿವರ್ ಮಾಡ್ತಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಟು ದ್ಯಾಟ್. ಅವ್ರ ವರ್ಕ್, ಅವ್ರು ಬರೆಯೋ ಸ್ಟೈಲಿಶ್ ಆಗಿರ್ಬೋದು, ಇನ್ಕ್ರೆಡಿಬಲ್. ನಾನು ಈ ಬುಕ್ ಓದ್ತಾನೆ ಲೈಕ್ ಒಂಥರ ಎಮೋಷ್ನಲಿ ಆ ಒಂದು ಕ್ಯಾರೆಕ್ಟರ್ಸ್ಗೆ ನಾವೇ ಕನೆಕ್ಟ್ ಆಗಿಬಿಡ್ತೀವಿ. ನಮ್ಮನ್ನು ನಾವೇ ಆ ಒಂದು ನಮ್ಗೆ ಯಾವ ಒಂದು ಕ್ಯಾರೆಕ್ಟರ್ ಇಷ್ಟ ಆಗುತ್ತೋ ಆ ಒಂದು ಕ್ಯಾರೆಕ್ಟರಲ್ಲಿ ನಮ್ಮನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಬಿಡ್ತೀವಿ. ಸೊ ಅದರಲ್ಲಿ ಇದು ಒಂದು ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಯಾವ ಬುಕ್ಕು, ಏನು ಕತೆ ಅಂತೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ನಾನು ಇವಾಗ ಹೇಳಿಬಿಟ್ರೆ ಮತ್ತು ನೀವೇನು ಓದ್ತೀರಾ ಅಲ್ವಾ? ಸೊ ಅದಕ್ಕೆ ನಾನು ಸ್ಟೋರಿ ಏನೂ ಹೇಳಲ್ಲ, ಜಸ್ಟ್ ಹೆಂಟ್ ಕೊಟ್ಟಿರ್ತೀನಿ. ಈ ಒಂದು ಬುಕ್ ಲವ್ ಸ್ಟೋರಿ ಬುಕ್ಕು. ಸೊ ಇದನ್ನು ಪೂರ್ತಿ ಓದಿ ಏನು ಅನಿಸ್ತು ನಿಮಗೆ, ಅಕಸ್ಮಾತ್ ನೀವೇನಾದರೂ ಮುಂಚೆನೇ ಓದಿದರೆ ಯಾವ ಥರ ಇದೆ ಈ ಬುಕ್ ಅಂತ ನನಗೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬುಕ್ ಬಂದುಬಿಟ್ಟು ರವಿ ಬೆಳಗೆರೆ ಅವ್ರದ್ದೇ. ಅಂದರೆ ಸೀರಿಯಲ್ ಕಿಲ್ಲರ್ ಬಗ್ಗೆ ಹೆಂಗಿದೆ ಅಂತಂದರೆ ಓದ್ತಾ ಲೈಕ್ ಸಖತ್ ಕ್ಯೂರಿಯಾಸಿಟಿ ಆಗುತ್ತೆ. ಹೆಂಗೆ ಮಾಡಿರ್ಬೋದು, ಯಾಕೆ ಮಾಡಿರ್ಬೋದು, ಅಷ್ಟು ಏನಕ್ಕೋಸ್ಕರ ಮಾಡಿರೋದು ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಬುಕ್ಕಲ್ಲಿ. ಸೊ ಇದೆರಡು ನನ್ನ ಒಂದು ಫೇವ್ರೇಟ್ ಬುಕ್. ಯಾವುದು? ರವಿ ಬೆಳಗೆರೆ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬುಕ್ ಬಂದುಬಿಟ್ಟು ಕಮಲಾಪುರ ಎಸ್ಟೇಟ್. ಆ್ಯಕ್ಚುಲಿ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ, ತಮ್ನೇಲಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಈ ಒಂದು ಬುಕ್ ಬರೆದಿದ್ದು ಯಾರು ಅಂದರೆ ಕೌಶಿಕ್ ಕೂಡುರಸ್ತೆ ಅವರು. ಆ್ಯಕ್ಚುಲಿ ಇವರು ತುಂಬಾ ಡಿಟೆಕ್ಟಿವ್ಸ್ ಬುಕ್ಕನ್ನು ಬರಿತಾ ಇರ್ತಾರೆ. ಆ್ಯಕ್ಚುಲಿ ನಾನು ಅವರು ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು. ಅವ್ರ ಬುಕ್ಸ್ ಬರೆಯೋದಾಗಿರಲಿ, ದ ವೇ ಆಫ್ ರೈಟಿಂಗ್, ಅವರು ಜನರಿಗೆ ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ. ಬುಕ್ ಓದ್ತಾ ನೆಕ್ಸ್ಟ್ ಏನಾಗುತ್ತೆ ಅದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಇವ್ರ ಬುಕ್ ಓದಿದ್ದು ಯಾವುದು ಅಂತಂದರೆ ರೋಲ್ ಕ್ಯಾಮ್ರಾ ವರ್ಲ್ಡ್ ಅಂತ. ಸೊ ಈ ಥರ ಸಖತ್ ಬುಕ್ಸ್ ಬರೆದಿದ್ದಾರೆ. ನಾನು ಇನ್ನೂ ಇವ್ರ ಬುಕ್ಸ್ ಓದ್ತಾನೇ ಇದ್ದೀನಿ. ಒಂದಷ್ಟು ಬುಕ್ಸ್ ಕಲೆಕ್ಷನ್ಸೇ ಇದೆ ಇವ್ರದ್ದು. ನೀವು ತೊಗೋಬೇಕು ಈಸಿಯಾಗಿ ಅಂತ ಅಂದರೆ ನೀವು ಕೌಶಿಕ್ ಕೂಡುರಸ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿ DM ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನೀವು ಗೂಗಲ್ಗೆ ಹೋಗಿ ಅಲ್ಲಿ ಕೌಶಿಕ್ ಕೂಡುರಸ್ತೆ ಕನ್ನಡ ಬುಕ್ಸ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಒಂದಷ್ಟು ಕಲೆಕ್ಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ಹರಿವು ಬುಕ್ಸ್ /ಕನ್ನಡ ಬುಕ್ಸ್ ಅಂತ. ಆ ಲಿಂಕನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಕಂಪ್ಲೀಟ್ ಬುಕ್ಸ್ ಸಿಗುತ್ತೆ. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ತೊಗೊಂಡಿಲ್ಲ, ನಾನು ಸ್ವಪ್ನ ಬುಕ್ ಹೌಸಲ್ಲಿ ಹೋಗಿ ಈ ಒಂದು ಬುಕ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಅದರಲ್ಲಿ ಇವಾಗ ಕೌಶಿಕ್ ಕೂಡುರಸ್ತೆ ಅವ್ರದ್ದು ಒಂದು ಸಪ್ರೇಟ್ ಶೆಲ್ಫ್ ಇಟ್ಟಿದ್ದಾರೆ ಅನಿಸುತ್ತೆ. ನಾನು ಆ್ಯಕ್ಚುಲಿ ಅವ್ರ ಬುಕ್ ತೊಗೊಂಡಿದ್ದು ಮೈಸೂರು ಸ್ವಪ್ನ ಬುಕ್ ಹೌಸಲ್ಲಿ. ಸೊ ಈ ಬುಕ್ಕು ತುಂಬಾ ಚೆನ್ನಾಗಿದೆ. ಓದ್ತಾ ಲೈಕ್ ಯಾರಿರ್ಬೋದು, ಯಾರು ಮಾಡಿರೋದು, ಪ್ರತಿ ಒಂದು ಕ್ಯಾರೆಕ್ಟರ್ ಮೇಲೂ ಡೌಟ್ ಬರೋ ಥರ ಈ ಒಂದು ಬುಕ್ ಕ್ರಿಯೇಟ್ ಮಾಡಿದೆ. ಆ್ಯಕ್ಚುಲಿ ಈ ಬುಕ್ಕದು ಮೂವಿ ಮಾಡಿದ್ರೂ ತಪ್ಪಾಗಲ್ಲ, ಅಷ್ಟು ಸಖತ್ತಾಗಿದೆ ಬುಕ್. ಆ್ಯಕ್ಚುಲಿ ಇವ್ರದ್ದೆಲ್ಲ ಆಲ್ಮೋಸ್ಟ್ ಡಿಟೆಕ್ಟಿವ್ ಬುಕ್ಸೇ. ಓದ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಬುಕ್. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ನಾನು ಅವ್ರ ಪರ್ಮಿಷನ್ ಕೇಳಿ ನಿಮ್ಮ ಬುಕ್ ಬಗ್ಗೆ ರಿವ್ಯೂ ಮಾಡ್ಬೋದಾ ಅಂತ ಹೇಳಿದ ಮೇಲೇ ನಾನು ಅವರು ಎಸ್ ಅಂತ ಹೇಳಿದ್ಮೇಲೆ ನಾನು ಇವರ ಒಂದು ಬುಕ್ಸ್ಗಳನ್ನು ರಿವ್ಯೂ ಮಾಡ್ತಾ ಇರೋದು. ಸೊ ಇದು ಒಂದೇ ಅಲ್ಲ, ಸುಮಾರಷ್ಟು ಬರೀತಾರೆ ಇವರು. ಯಾರೆಲ್ಲ ಈ ಡಿಟೆಕ್ಟಿವ್ ಮೂವಿ
ಮೂವೀಸ್ಗಳನ್ನ ಇಷ್ಟಪಡ್ತೀರಾ ಅಂಥವ್ರಿಗೆ ಈ ಬುಕ್ಸ್ ಹೇಳಿ ಮಾಡಿಸ್ದಂಗಿರುತ್ತೆ. ಇವರು ಆಲ್ಮೋಸ್ಟ್ ಡಿಟೆಕ್ಟಿವ್ ಮೇಲೇ ಆ ಒಂದು ಬೇಸ್ಡ್ ಮೇಲೆ ಬುಕ್ಸ್ ಬರೀತಾರೆ. ಇವ್ರು ಬರಿಬೇಕಾದ್ರೆ ಲಿಟ್ರಲಿ ಹೆಂಗಿರುತ್ತೆ ಆ ಬುಕ್ಸ್ ಓದ್ತಿರ್ತೀವಲ್ವ ನಾವುಗಳು ರೀಡರ್ಸ್, ಆ್ಯಕ್ಚುಲಿ ಯಾರು ಮಾಡಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಮೇಲೂ ಡೌಟ್ ಬರುತ್ತೆ. ಲೈಕ್ ಲಿಟ್ರಲಿ ಹೇಳೋಕ್ಕಾಗಲ್ಲ, ನೀವು ಓದಿ, ಅವ್ರ ಬುಕ್ಸ್ ತಗೊಂಡು ಓದಿ. ಆ್ಯಂಡ್ ನೆಕ್ಸ್ಟ್ ಏನು ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ಒಂದಷ್ಟು ಬುಕ್ಸ್ ಓದಿದ್ದೀನಿ. ಫಸ್ಟ್ ನಾನು ಓದಿದ್ದು ಹೋಲ್ ಕ್ಯಾಮ್ರಾ ಓದಿರೋದು, ಅದಾದಮೇಲೆ ನಾನು ತಾರಾ ಗುಪ್ತಾ ಓದಿದ್ದೀನಿ. ಆ್ಯಂಡ್ ತಲೆಬೋಡೆ ಮಿಸ್ಸಿಂಗ್ ಕೇಸ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಈಗ ರೀಸೆಂಟಾಗಿ ನಾನು ಮುಗಿಸಿರೋದು ಕಮಲಾಪುರ ಎಸ್ಟೇಟ್. ಇನ್ನೊಂದು ನೆಕ್ಸ್ಟ್ ಓದೋದಿದೆ, ಯಾವುದು ಅಂತಂದರೆ ಜಡೆಮುನಿ ಕೇಸು ಅಂತ, ಜಮಲಾಪುರದ ಜಡೆಮುನಿ ಕೇಸ್. ಅದು ಓದ್ಬೇಕು, ನಾನು ಓದಿ ನಿಮಗೆ ನೆಕ್ಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಇದು ಇವರ ಒಂದು ಕೌಶಿಕ್ ಕುಡು ರಸ್ತೆ ಅವರ ಬುಕ್ಸ್ ಕಲೆಕ್ಷನ್ಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ನೀವು ಅವರಿಗೆ ಡೈರೆಕ್ಟ್ DM ಮಾಡ್ಬೋದು, ಅಥವಾ ಸ್ವಪ್ನ ಬುಕ್ ಹೌಸ್ ಮೈಸೂರಲ್ಲಿ ತುಂಬಾ ಅವ್ರದ್ದು ಬುಕ್ಸ್ ಕಲೆಕ್ಷನ್ಸ್ ಇದೆ. ಆ್ಯಕ್ಚುಲಿ ಡಿಟೆಕ್ಟಿವ್ಸ್ ಬುಕ್ಸ್ ಎಲ್ಲ ಬರೀತಾರಲ್ಲ ಆಥರ್ಸ್, ನಂಗೆ ಕೇಳೋದಿಷ್ಟೇ, ಹೆಂಗೆ ತಲೆ ಓಡುತ್ತೆ ಗಾಡ್, ಲಿಟ್ರಲಿ ಯಾವ ಥರ ಅವ್ರ ಮೈಂಡ್ ಎಷ್ಟು, ಆ ಥಿಂಕಿಂಗ್ ಲೆವೆಲ್ ಎಷ್ಟಿರ್ಬೋದು ಅವ್ರದ್ದು. ಸೀರಿಯಸ್ಲಿ ಗ್ರೇಟ್, ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಬುಕ್ ಇದು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಆ್ಯಕ್ಚುಲಿ ದಿಸ್ ಬುಕ್ ವಾಸ್ ಸಜೆಸ್ಟೆಡ್ ಬೈ ಮೈ ಫ್ರೆಂಡ್. ಯಾವ ರೀತಿ ನಮಗೆ ಆ್ಯಕ್ಚುಲಿ 2 ಮೈಂಡ್ಸ್ ಇರುತ್ತೆ, ಒಂದು ಕಾನ್ಷಿಯಸ್ ಮೈಂಡು, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಯಾವ ಥರ ಇದೆ ಏನು ಎಲ್ಲ ಕಂಪ್ಲೀಟಾಗಿ ಈ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಈ ಬುಕ್ ಪ್ರೈಸ್ ಬಂದುಬಿಟ್ಟು 275. ಆ್ಯಕ್ಚುಲಿ ನಾನು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ ಬುಕ್ ಬರೆದಿದ್ದು ಯಾರು ಅಂತ ಹೇಳಲಿಲ್ಲ. ಆ್ಯಕ್ಚುಲಿ ಆ ಬುಕ್ದು ಆಥರ್ ಬಂದುಬಿಟ್ಟು ಜೋಸೆಫ್ ಮೂರ್ಫಿ ಅಂತ. ಸೊ ಅವ್ರು ಬರೆದಂತಹ ಬುಕ್ಕು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ, ನೀವು ತೊಗೊಳ್ಬೋದು. ಹಾಗೆ ಯಾರೆಲ್ಲ ಡಿಟೆಕ್ಟಿವ್ ಬುಕ್ಸ್ನ ಇಷ್ಟಪಡ್ತೀರಾ ದಯವಿಟ್ಟು ಕೌಶಿಕ್ ಕುಡು ರಸ್ತೆ ಅವರ ಬುಕ್ಸ್ಗಳನ್ನ ಓದಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಸೊ ಹಾಗೆ ಯಾರೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ಸೊ ಹಾಗೇನೆ ವಿಡಿಯೋನ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತೀನಿ. ನಿಲ್ಸೋಕ್ಕೂ ಮುಂಚೆ ಯಾವ ಬುಕ್ಕನ್ನು ನೀವು ಓದಿದ್ದೀರಾ ಆಲ್ರೆಡಿ ನಾನು ತೋರಿಸಿರೋಷ್ಟರಲ್ಲಿ, ಅಥವಾ ಯಾವ ಬುಕ್ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್, ಟೇಕ್ ಕೇರ್.